ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ, ಎಲ್ಲರೂ ಆರಾಮದ್ದೀರಿ ಅಂತ ನಾನು ಕೂಡ ಆರಾಮದ್ದೀರಿ. ಬೆಳಗ್ಗೆ 6:30 ಗಂಟೆ ಆಗೈತೆ ನೋಡಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಬರ್ರಿ ಇವಾಗ ಎದ್ದೀನಿ, ಇವತ್ತು ಸಂಡೇ ಅಲ್ಲ, ಎದ್ದೀನಿ ರೀ. ಎದ್ದು ಹಂಗೆ ಒಬ್ರು ಬಟ್ಟೆ ಗಿರಕ್ಕೆ ಬಂದು ನಾಳೆ ಡ್ಯಾನ್ಸ್ ಅದಲ್ರಿ, ಹಿಂಗಾಗಿ ಪ್ರಾಕ್ ಅಂತ ಬಂದ್ರೆ ಕುಂತೆ ಬಟ್ಟೆ ಕೊಡ್ಬೇಕಂತೇಳಿ. ಪ್ರಾಕ್ ಯಾವೂ ಇಲ್ಲ, ಬಿಳಿ ಬೇಕಂತ್ರಿ, ಬಿಳಿವಿಲ್ಲ ಅಂತಂದೆ. ಮತ್ತು ಅವ್ರು ನೋಡಿದ್ರು, ನೋಡ್ಕೆ ಹಂಗೆ ಹೋದ್ರು ಸ್ನೇಹಿತರೆ. ಬಿಳಿ ಪ್ರಾಕ ತಂದಿಲ್ರಿ ನಾನು, ಜೆಂಡ್ಯಾಕೆ ಮೇನ್ ಬಿಳಿ ಪ್ರಾಕ ಬೇಕು, ನಾಳೆಗೆ ಐತ್ರಿ ಸ್ವಾತಂತ್ರ್ಯೋತ್ಸವ ಜನವರಿ 26ಕ್ಕೆ. ಹಿಂಗೆ ಬೇಡಿದ್ರೆ ಇದ್ದಿದ್ದಿಲ್ಲ. ಇವಾಗ ಇವತ್ತಿನ ಡೇ ಹೆಂಗೆ ಹೋಗುತ್ತೋ ಹೆಂಗಿಲ್ಲ ಸಂಡೇ ಅಂತ ನಿಮ್ಗೂ ಶೇರ್ ಮಾಡ್ತೀವಿ. ವಿಡಿಯೋ ಸ್ಕಿಪ್ ಮಾಡಿ, ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ. ಬರ್ರಿ ಮತ್ತು ನಾ ಕಸ ಹುಡುಗಿಲ್ಲ, ಬಾಂಡೆ ತಿಕ್ಕಿಲ್ಲ, ಏನು ಕೆಲಸ ಇಲ್ಲ, ಎಲ್ಲ ಕ್ಲೀನ್ ಮಾಡ್ಕೊಂಡು ಮಸ್ಸಿವನ ನೋಡಿ ಸ್ನೇಹಿತರೆ. ಹಂಗೆ ಕಸ ಗುಡಿಸಿ ರಂಗೋಲಿ ಹಾಕಿ ಮನೆ ಎಲ್ಲ ಕ್ಲೀನ್ ಮಾಡೀನಿ. ಎಲ್ಲ ಕೆಲಸ ಮುಗ್ದೈತ್ರಿ ಈಗ ಆಲ್ಮೋಸ್ಟು. ಇನ್ನು ಶ್ರವಣಕುಮಾರ್ದು ಜಾಕ ಮಾಡಿಸ್ಬೇಕು. ನಾನು ಕೂಡ ಜಾಕ ಮಾಡಿ ಇಷ್ಟು ನಾಷ್ಟ ಮಾಡ್ಬೇಕು ರೀ. ಇವತ್ತು ಆಯ್ತಾ ರೊಟ್ಟಿ ಮಾಡಲ್ಲ ಸ್ನೇಹಿತರೆ. ಎಲ್ಲ ಕ್ಲೀನಾಗೈತೆ ನೋಡಿ. ಬಾಂಡೆ ಸ್ವಲ್ಪ ಇದು ಬಾಂಡೆ ತಿಕ್ಕಿನಿ. ಶ್ರವಣಕುಮಾರ್ ಹಂಗೆ ಹೆಂಗೆ ಹೋಗ ನೋಡಿ. ಬಟ್ಟೆ ತಗೋತೇನೆ. ಇಲ್ಲಿ ಹಿಂದೆ ರೇಷನ್ ಚೀಟಿ ಗಾದ್ ನೋಡಿ ಸ್ನೇಹಿತರೆ, ಕಾಣ್ತಿರ್ಬೇಕಲ್ಲಿ ಜನ. ಹಿಂದಿಂದ ಎಲ್ಲ ಕ್ಲೀನಾಗೈತೆ. ಕುಂತ ಶ್ರವಣಕುಮಾರ್ ಕುಂತ ನೋಡಿ ಅಲ್ಲಿ. ಬರ್ರಿ ಜಾಕ ಮಾಡ್ಬಾ ಶ್ರವಣ, ಬಾ. ಹಿಂದೆಲ್ಲ ಕ್ಲೀನಾಗಿ ಚೆನ್ನಾಗಿ ಹೂ ಚೆನ್ನಾಗಿ ಆಟಾಡ್ರಿ. ಈ 3 ದಿನ ರೀ ಒದಿರ ಹೋಗುತ್ತೆ ನೋಡ್ರಿ ಮನೆಯಿಂದ. ಗಜಿ ಗಿಜಿ ಜನಗಳು ಬಾಯಿ ನೋಡಿ. ನಾ ಮುಂದೆ ನೀ ಮುಂದೆ ಜಗಳ ಮಾಡ್ತಾರೆ. ಇವತ್ತಿನ 3 ದಿನ ಆಯ್ತು ರೀ, ಚೀಟಿ ಮಾಡೋದು ಮುಗಿತೈತೆ. ಬರ್ರಿ ಮಸ್ತ್ ಸಿಗ್ತೀನಿ ರೀ. ನಾಷ್ಟ ಮಾಡಾಗ ಏನು ನಾಷ್ಟ ಮಾಡ್ತೀವಿ ಅಂತ ತೋರಿಸ್ತೀನಿ. ಅವರಿಬ್ಬರು ಜಾಕ ಮಾಡಿಸಿ ನಾ ಜಾಕ ಮಾಡಿ ಮಸ್ತ್ ಸಿಗೋಣ ನೋಡ್ರಿ. ನಾಷ್ಟ ಮಾಡಾಕತ್ತೀನಿ ನೋಡ್ರಿ, ನಾಷ್ಟ ಮಾಡಾಕತ್ತೀನಿ ನೋಡಿ ಸ್ನೇಹಿತರೆ. ನಾಷ್ಟಕ್ಕೆ ಉಪ್ಪಿಟ್ಟು ನೋಡಿ. 10:30 ಆಗೈತೆ ಟೈಮ್. ತಿರುಗಿ 9 ತನಕ ಶ್ರವಣಕುಮಾರ್ ಊಟ ಮಾಡಿ ಸ್ಕೂಲ್ಗೆ ಓದ್ತಿದ್ರು. ಇವತ್ತು 10:30 ಆದ್ರೆ ನಮ್ಮ ಮಗ ನೋಡಿ ಮನೆ ತಲೆ ತೊಳ್ಕೊಳ್ಳೋದು, ನಾ ಪೂಜೆ ಹೋಗ್ರಿ ಸದ್ ನಾಷ್ಟ ಮಾಡಿ ದೇವ್ರ ಮನೆ ಒಂದು ಒರೆಸಿ ಪೂಜೆ ಮಾಡ್ತೀನಿ. ಯಾಕೆ ಜಾಕ ಮಾಡಿ ಒರೆಸ್ಬೇಕಂತ ಬಿಟ್ಟೆ ಸ್ನೇಹಿತರೆ. ಬರೀ ಶ್ರಾವಣಿ ಕೂಡ ಜಾಕ ಆಗೈತೆ, ಶ್ರವಣನು ಜಾಕ ಆಗೈತೆ. ಶ್ರವಣಕುಮಾರ್ ನೋಡಿ ನೋಡಕ್ಕೆ ಹೆಂಗ ತೋರ್ಸಮ್ಮ ಅಮ್ಮಲ್ಲ ಅವ್ನು ತೋರ್ಸು ನೋಡಿ ಸ್ನೇಹಿತರೆ. ನಾಳೆ ನಿಂತಿದೆ ಹಾಲು ಬಂದಂತ. ನೀವೆಲ್ಲ ಸಂಡೇ ಏನು ಸ್ಪೆಷಲ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ಈಗ ಉಪ್ಪಿಟ್ಟು ಮಾಡ್ತೀನಿ, ಮಧ್ಯಾಹ್ನ ನೋಡೋಣ ಏನಾರ ಬಿಸಿ ಮಾಡಬೇಕು. ಮಕ್ಕಳು ಮನ್ಯಾಗ ಇರ್ತಾವಲ್ಲ, ಇವತ್ತರ ಬಿಸಿ ಬಿಸಿ ಉಳ್ಳಿ ಅಂತ ಆಸೆ ನೋಡಿ. ಒಂದು ಫೋಟೋ ಪುಟ ಅಲ್ಲೇ ಉಪ್ಪಿಟ್ಟು ಓಡಾಡಕತ್ತೈತಿ. ಹಂಗೆ ಯಾಕೆ ಅಂತೇಳಿ ಬಾಳೆ ಸಟ್ ಮಾಡಬೇಕು ನೋಡಿ. ಬಾಳೆ ಸಟ್ ಮಾಡ್ಕೊಂಡು ಉಪ್ಪಿಡ್ತೀವಿ. ಅದು ಊಟ ಇಬ್ಬರಿಗೆ ಊಟ ಮಾಡಿಸಿ ನಾ ಮತ್ತೆ ಪೂಜೆ ಮಾಡಿ 10:30 ಆಗೈತ್ರಿ. 11ಕ್ಕೆ ಪೂಜೆ ಮಾಡಿ 11ಕ್ಕೆ ಕ್ಲಾಸ್ ಹೋಗ್ಬೇಕು. ಹೊಸ ಚಾನಲ್ 2 ಚಾನಲ್ದ ಓಡಾಡಿ ಸಾಕಾಗೈತೆ ನೋಡಿ. ಅಮ್ಮಮ್ಮ ಅಲ್ಲ ಆಯ್ತಾ, ಎಲ್ಲರೂ ಇಡೀ ಜಗತ್ತಿನ ಸೂಟಿ. ಬರ್ರಿ ರಸ ಓಡಾಡಕತ್ತೆ ಸ್ನೇಹಿತರೆ. ತಿರುತ್ರಿ ನಮ್ಮೊಂದು ಇಲ್ಲೇ ಇರ್ತಾನಂತ ನೋಡಿ. ಹೆಂಗೈತಿ ಸ್ಟೇಟ್? ಇಲ್ಲ ನೋಡಿ ಉಪ್ಪಿಟ್ಟು ರೆಡಿ ಆಯ್ತು ನೋಡಿ. ಬಿಸಿ ಬಿಸಿದು ಕೊತ್ತಂಬರಿ ಕರಿಬೇವಿಲ್ಲ ಸ್ನೇಹಿತರೆ. ಟಮಾಟಿ, ಉಳ್ಳಾಗಡ್ಡಿ, ಹಸಿಮೆಣಸಿನ್ಕಾಯಿ ಮಿಕ್ಸರ್ ಹಾಕೇನ್ರಿ. ಮಕ್ಳು ಹಸಿಮೆಣಸಿನ್ಕಾಯಿ ತಿನ್ನಲ್ರಿ, ಹಿಂಗಾಗಿ ಮಿಕ್ಸರ್ ಹಾಕಿ ಹಸಿಮೆಣಸಿನ್ಕಾಯಿ ಮಿಕ್ಸ್ ಮಾಡಿ. ಅವು ಬರೀ ತೆಗೆದು ಹೋದ್ರೆ ಟೇಸ್ಟ್ ಅನ್ಸಲ್ಲ ಸ್ನೇಹಿತರೆ ಉಪ್ಪಿಟ್ಟು. ಏನು ಸುತ್ತಪ್ಪ ಬಾ, ನೀನು ವಿಡಿಯೋದ ಬರ್ಬಾರ್ದಂದ್ರೆ ಹಾಯ್ ಮಾಡಲ್ಲ ರೀ. ನೀವು ರೆಡಿ ಮಾಡ್ಬೇಕ್ರಿ. ಗುಡ್ ಮಾರ್ನಿಂಗ್. ಇಬ್ಬರನ್ನು ರೆಡಿ ಮಾಡಿ ಪೂಜೆ ಮಾಡಿ ಮಸ್ತ್ ಸಿಗ್ತೀವಿ ನೋಡ್ರಿ. ನಾಷ್ಟ ಮಾಡಿ ಮತ್ತು 2 ನೈಟಿ ವ್ಯಾಪಾರ ಅದು, ಒಂದು ಟಾಪ್ ಹೊತ್ತು ನಾಷ್ಟ ಮಾಡಿದಾಗ ವಿಡಿಯೋ ಮಾಡ್ಬೇಕಂದ್ರೆ ಇಬ್ಬರು ರೆಡಿ ಮಾಡಿ. ನನ್ನ ಟೈಮೇ ಸಿಗ್ಲಿಲ್ಲ ರೀ. ಹಂಗೆ 11 ಗಂಟೆ ಆಗೇ ಬಿಡ್ತು. ಲೈವ್ ಚಲೋ ಮಾಡಿದೆ. ಲೈವ್ ಚಲೋ ಮಾಡ್ಕೋತ ನಾಷ್ಟ ಮಾಡಿದೆ. ಅವ್ರಿಗೆ ನಾಷ್ಟ ಮಾಡಿಸಿದೆ. ಅವಷ್ಟು ಬಾಂಡೆ ಶ್ರಾವಣಿ ತಿಕ್ಕಿಟ್ಲು. ಇನ್ನೂ ಬ್ಯಾಟ್ ಅದಾವ ಸ್ನೇಹಿತರೆ. ಲೈವ್ ಮುಗಿಸಿ ಬ್ಲೌಸ್ ಸ್ಟಿಚಿಂಗ್ ಮಾಡಕ್ಕೆ ಕೊಡ್ತೀನಿ. ಇವತ್ತು ಆಯ್ತಾರ ನೋಡಿ. ಶ್ರವಣಕುಮಾರ ಶ್ರಾವಣಿ ಮನ್ಯಾಗ ಅದಾರ. ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾರೆ ಸ್ನೇಹಿತರೆ. ಸಾರಿ, ಈ ಗಪ್ ಆಗಂತೇನು ಗಪ್ಪಾಗ್ಯಾರ ಸ್ನೇಹಿತರೆ. ಶ್ರಾವಣಿ ಹೋಮ್ವರ್ಕ್ ಬರಾಕತ್ತ. ಉಪ್ಪಿಟ್ಟಾಗಿತ್ತ ಶ್ರಾವಣಿ? ಏನು ಹಾಕಿದ್ದೆ? ಉಪ್ಪಿಟ್ಟು ಮಾತ್ರ ಮಸ್ತ್ ಆಗಿತ್ತು ನೋಡಿ.
ಉಪ್ಪಿಟ್ಟು ಮಾತ್ರ ಮಸ್ತ್ ಐತೆ ಸ್ನೇಹಿತರೆ. ಯಾಕಂದ್ರೆ ಉಳ್ಳಾಗಡ್ಡಿ ಟಮಾಟಿ ಕೊರೋದು ಹಸಿಮೆಣ್ಸಿನ್ಕಾಯಿ ಮಿಕ್ಸರ್ಗೆ ಹಾಕಿದೆ. ಹಸಿಮೆಣ್ಸಿನ್ಕಾಯಿ ಹೋಳು ಹಾಕಲ್ರಿ ಮಕ್ಕಳು ತೆಗೆದು ತಿಂದ್ಬಿಡ್ತಾವೆ. ಅದು ಖಾರನೂ ಹತ್ತಲ್ಲ ಉಪ್ಪು ಹತ್ತಲ್ಲ, ಉಪ್ಪಿಟ್ಟೆ ಹೋಗಲ್ಲ. ಹಿಂಗಾಗಿ ಮಿಕ್ಸರ್ಗೆ ನಾಲ್ಕೈ ಹಸಿಮೆಣ್ಸಿನ್ಕಾಯಿ ಮಿಕ್ಸರ್ಗೆ ಹಾಕಿದೆ. ಟೇಸ್ಟ್ ಭಾರಿ ಐತೆ, ಬಿಸಿ ಬಿಸಿ ತಿನ್ನಕ್ಕೆ ಮಸ್ತ್ ಆಗೈತೆ ರೀ. ಬರ್ರಿ ಮಧ್ಯಾಹ್ನಕ್ಕೆ ಒಂಟು ಏನಾರ ಮಾಡಬೇಕು. ಮತ್ತು ಸಂಜೆಗೆ ಪುಳಿಯೋಗರೆ ಮಾಡ್ಬೇಕಂತ ಮಾಡೀನಿ ರೀ. ಸಂಜೆಗೆ ಶ್ರಾವಣಿ ಪುಳಿಯೋಗರೆ ಅನ್ನಕತ್ತಾಳ. ಮನೆ ಸುಟ್ಟ ಆಯ್ತು, ಮೊನ್ನೆ ತಂದೀನಿ ರೀ ಪುಳಿಯೋಗರೆ ಪ್ಯಾಕೆಟು. ಮಧ್ಯಾಹ್ನ ಏನಾರ ಚಪಾತಿ ಮಾಡ್ಬೇಕಂದೀನಿ ರೀ. ಚಪಾತಿ ಏನು ಆಗಲ್ಲ ರೀ, ಗಿಸ್ಕ ಮಾಡಿಕೊಡ್ತೀನಿ ಅವ್ರಿಗೆ. ಸಂಜೆಗೆ ಪುಳಿಯೋಗರೆ ಮಾಡ್ತೀನಿ, ಯಾವ್ದಾರ ಮಾಡ್ಕೊಂಡು ತಿನ್ನೋದು ನೋಡಿ. ನಾವು ಇನ್ನೊಂದು ಚಾನಲ್ ಮಾಡಿದಕ್ಕೆ ಎಷ್ಟೋ ಮಂದಿಗೆ ಎಷ್ಟೋ ಇದಾಗ್ಯ ಸ್ನೇಹಿತರೆ. ಎಲ್ಲರೂ ಅಂತಿರ್ತಾರೆ, ಎಲ್ಲರೂ ಲೈವ್ ಹೋದಾಗ ಎಲ್ಲರೂ ಎಷ್ಟು ಖುಷಿ ಪಡ್ತಾರೆ. ಇಷ್ಟು ಒಂದು ವಾರದಾಗ 150 ಸಬ್ಸ್ಕ್ರೈಬರ್ ಇದು ಮಾಡಿ ಚೆನ್ನಾಗಿ ಓಡಾಕತ್ತೈತೆ ಹೋಳಿ ಸಿಸ್ಟರ್ ಅಂತ ಸಪೋರ್ಟ್ ಮಾಡ್ತಾರೆ. ಇನ್ನೊಬ್ರೊಬ್ಬರಿಗೆ ಹೊಟ್ಟೆ ಕಿಚ್ಚಿರುತ್ತೆ ನೋಡಿರಿ. ಹೊಟ್ಟೆ ಕಿಚ್ಚಿದ್ದವ್ರು ಎಂದೂ ಉದ್ಧಾರ ಆಗಲ್ಲ ಸ್ನೇಹಿತರೆ. ಹೊಟ್ಟೆ ಕಿಚ್ಚಿದ್ದವ್ರನ್ನೇ ಎಷ್ಟು ಇದು ಮಾಡ್ತಾರೆ. ಮಾಳಿ ಆ ದೇವ್ರ ಆಶೀರ್ವಾದ ಇತ್ತಂದ್ರೆ ನಮ್ಮ ಕಷ್ಟ ನಮ್ಮ ಪ್ರತಿಫಲ, ನಮ್ಮ ಕಷ್ಟ ನಾವು ಎಷ್ಟು ಕಷ್ಟಪಡ್ತೀವಿ. ನಾವು ಎಡಿಟಿಂಗ್ ಮಾಡೋದು ಇವತ್ತು ನಿನ್ನ ರಾತ್ರಿ ಎಡಿಟಿಂಗ್ ಮಾಡೋಲ್ಲ, ವಿಡಿಯೋ ಹಾಕೋದು ಸಾಮಾನ್ಯ ಅಲ್ಲ. 2 ಚಾನಲ್ ಕುಡಿ ಹಾಕೋದು, 2 ಚಾನಲ್ಗೆ ಮೌಂಟೇಶನ್ ಮಾಡ್ಕೋದು ಸಾಮಾನ್ಯ ಅಲ್ಲ. ಇದು ಒಂದು ಚಾನಲ್ ಮಾಡ್ಕೊಂಡಿನಿ ನಾನು, 2 ಚಾನಲ್ ಮಾಡ್ಕೊಂಡಿಲ್ಲ. ಕಷ್ಟ ಐತಿ, ಮಾಡ್ಕೊಲೇಬೇಕ್ರಿ. ಕಷ್ಟಪಟ್ರೆ ಸುಖ ಸಿಗೋದು. ಕಷ್ಟ ಇಲ್ಲದ ಬಾದ್ರೆ ಯಾವುದೂ ಬರಲ್ಲ. ಕಷ್ಟಪಟ್ಟರೆ ಸುಖ ಸಿಗೋದು. ನಮ್ಮ ಕಷ್ಟಕ್ಕೆ ನಮ್ಮ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ನೀವು ಯಾಕೆ ಇಷ್ಟು ಹೊಟ್ಟೆ ಕಿಚ್ಚು ಪಡ್ತೀರೋ ಗೊತ್ತಾಗಲ್ಲ. ನೀವು ಕಷ್ಟಪಡ್ರಿ, ನಿಮಗೂ ಸುಖ ಸಿಗುತ್ತೆ. ಇನ್ನೊಬ್ರು ಹೊಟ್ಟೆ ಕಿಚ್ಚು ಪಡೋದು, ಇನ್ನು ಮಗಳ ಮನೆಯಾಕಿ ಬಂಗಾರ ತಂದ್ಲಂದ್ರೆ ಆಕಿ ನೋಡಿ ಹೊಟ್ಟೆ ಕಿಚ್ಚು ಪಡೋದು, ಮಗಳ ಮನೆಯಾಕಿ ಏನೋ ತಂದು ಹೊಟ್ಟೆ ಕಿಚ್ಚು ಪಡೋದು ಬೇಡ. ಅವ್ರವ್ರ ತಾಟ್ನಾಗ ಏನಿರುತ್ತೆ ಅವ್ರು ಉಣ್ತಾರೆ. ನಮ್ಮ ತಾಟ್ನಾಗ ಏನಿರುತ್ತೆ, ನಮ್ಮ ತಾಟ್ನಾಗ ಅನ್ನ ಸಾಂಬಾರು ಇರುತ್ತೆ, ಅನ್ನ ಸಾಂಬಾರು ಉಣ್ಬೇಕು. ಅವ್ರ ತಾಟ್ನಾಗ ಹೋಳ್ಗೆ ಉಗ್ಗಿತ್ತ, ಹೋಳ್ಗೆ ಉಗ್ಗೇನು ಅಂತಾರೆ. ಅವ್ರು ಹೋಳ್ಗೆ ಉಗ್ಗಿದ್ದವ್ರು ಬಂಗಾರ ತರಲಿ ಏನಂತ ತರ್ತಾರೆ. ನಾವು ಅನ್ನ ಸಾಂಬಾರು ಇದ್ದವ್ರು ನಾವು ಕಡೆಗೆ ನಮ್ಮ ಜೀವನ ಸಾಗುತ್ತಲ್ಲ ಸಾಕು. ಅನ್ನ ಸಾಂಬಾರು ತಿಂದವ್ರೂ ಅಲ್ಲಿಗೆ ಹೋಗ್ತಾರೆ, ಹೋಳ್ಗೆ ಉಗ್ಗು ತಿಂದವ್ರು ಅಲ್ಲಿಗೆ ಹೋಗ್ತಾರೆ. ಈ ಥರ ಹುರ್ಕೊಂಡು ಬಿಟ್ಟು ನಿಮ್ಮ ಕೈಲಿ ಸಪೋರ್ಟ್ ಮಾಡಿದವ್ರು ಮಾಡಿರಿ, ಇಲ್ಲಿ ಬಿಡ್ರಿ. ಹುರ್ಕೋತ ಹಂಗಾಯ್ತು ಹಿಂಗಾಯ್ತು ಅನ್ನೋಕೆ ಹೋಗ್ಬೇಡ್ರಿ, ಆ ಥರ ಮಾತಾಡೋಕ್ಕೂ ಹೋಗ್ಬೇಡ್ರಿ. ನನಗೆ ಕೇರೇ ಮಾಡಲ್ಲ ರೀ. ನಾನು ಮಾತಾಡಿದ್ರೆ ಕೇರ್ ಮಾಡಲ್ಲ. ಯಾಕಂದ್ರೆ ನಿಮ್ಮ ಸಬಾಬನ ಅಷ್ಟೇ ಐತಿ. ಮಾತಾಡೋರ ಸಬಾಬ ಏನು ರೀ, ಮಾತಾಡ್ತಿರ್ತಾರೆ. ನಮ್ಮದೇನು ಕೆಲಸ ಮಾಡೋ ಸಬಾಬ ಇರುತ್ತೆ, ಕೆಲಸ ಮಾಡ್ಕೋತ ಹೋಗೋದು ಅಷ್ಟೇ ಸ್ನೇಹಿತರೆ. ಈ ಜೀವನ ಅಷ್ಟೇ ನೋಡಿ. ಇವಾಗ ನಾ ಬ್ಲೌಸ್ ಸ್ಟಿಚ್ ಮಾಡ್ಬೇಕಾದ್ ಕುಂತೀನಿ. ಎಷ್ಟು ಬ್ಲೌಸ್ ಸ್ಟಿಚ್ ಮಾಡಿಲ್ಲ. ಇವಾಗ ಬಂದು ಅವರಿಗೆಲ್ಲ ಬಟ್ಟೆ ಗಿಟ್ಟಿ ಕೊಟ್ಟು ಕುಂತೀನಿ. ಅದೊಂದು ಬ್ಲೌಸ್ ನಾಳೆಗೆ ಆಗಸ್ಟ್ 15 ಆಯ್ತು ನೋಡಿ. ಆ ಹುಡುಗಂದು ಹಿಡಿದೀವಿ ಅಂದರೆ ಮಾತು ಕೊಟ್ಟಿವಿ, ಮಾತಾಡಿ ಸ್ನೇಹಿತರೆ. ಮಾತು ತಪ್ಪಾರ್ದು. ಹಿಂಗಾಗಿ ಬ್ಲೌಸ್ ಸ್ಟಿಚ್ ಮುಗಿಸಿ ಅರ್ಧ ಹೊಲಿದು ಮತ್ತೆ ಸಿಗ್ತೀನಿ ರೀ ನಿಮಗೆ. ನೋಡಿ ಸ್ನೇಹಿತರೆ, ಬ್ಲೌಸ್ ಸ್ಟಿಚ್ ಮಾಡೋಕ್ಕಿದೆ. ಗೋಲ್ಡ್ ಕಟ್ಟಬೇಕು, ಕಸಿ ಹಚ್ಬೇಕಂದ್ರೆ ಕರೆಂಟ್ ನೋಡು. ಬಟ್ಟೆ ಗಿರಕ್ಕೆ ಬಂದು ಎದ್ದು ಬಂದೆ. ಅವ್ರು ಬಟ್ಟೆ ಕೊಟ್ಟು ಅಮ್ಮಕ್ಕೆ ಕಳ್ಸೋಣ ಕರೆಂಟ್ ಅದು ನೋಡಿ. ಟಾಪ್ಗಳು ಇಷ್ಟೇ ಉಳಿದ 4 ಪೀಸ್ ಉಳಿದ ಟಾಪ್ ಎಲ್ಲ ಕಲೆ ಬಂದಾಗ ಕೊಟ್ಬಿಟ್ಟು ಟಾಪ್ಗಳು ಹೆಂಗೆ ಬರುತ್ತೆ ಹಂಗೆ ಅಪ್ಪಾಯ ಮಾಡಬೇಕು ನೋಡಿ. ಬರೀ ಉದ್ರಿ ಹೀಗಾಗಿ ಇವು ಪ್ಯಾಂಟ್ ತೊಗೊಂಡು ಊರಲ್ಲಿ ಕಿಚ್ಚಿದ್ರು ಬೈಲಿದ್ವಿ. ಮಾಲೆಲ್ಲ ಕಲೆ ಹೆಂಗೆ ಕಿಚ್ಚಾಡಿ ಮಾಲೆಲ್ಲ ಕಾಣ್ತೀವಿ. ದಪ್ಪದೇನು ನಾ ಕಾಡ್ತೀನಿ. ಈಗ ಇಷ್ಟು ಹಚ್ಚಿರ್ಬೇಕು ನೋಡಿ. ಜಂಪರ್ ಕಿಚ್ಚಿದ್ರು ಕಿಚ್ಚಿಸ್ತಾರೆ. ಒಯ್ಯಿದೆ ಸ್ನೇಹಿತರೆ ಜಂಪರ್ಗಳು ಎಲ್ಲ. ಇವು ಪ್ಯಾಂಟ್ ಅವು ಯಾರು ಒಯ್ದಿಲ್ಲ. ಒಯ್ತಾರೆ ಯಾಕೆ ಒಯ್ದಾರ. ಇನ್ನೇಗ ಅಜ್ಜಿ ಬಂದಿಲ್ಲ, ಅಜ್ಜಿ ಒಯ್ಲಿಲ್ಲ ಅಂದೆ. ಅಜ್ಜಿ ಇಷ್ಟು ಕೂಡ 200 ಕೊಟ್ಟಾಳೆ. ಒಂದು ಪ್ಯಾಂಟು ಒಂದು ಟಾಪು. ನೀ ಬಂದಾಗ 100 ರೂಪಾಯಿ ಕೊಡ್ತೀನಿ. ಉದ್ರಿ ಹೆಚ್ಚಾಗಿದೆ ಆಟೆ ಅಲ್ರಿ, ಮತ್ತೆ ಕೊಡ್ತಾರ. ಉದ್ರಿ ಹೆಚ್ಚಾರ. ಇನ್ನೇಮ ಸಣ್ಣ ಹುಡುಗಿನ ಹೊಸ ಅಂಗಿ ಬೇಕಂತ ಅಂಗಿ ತಂದಗಾನೆ ಕೊಡ್ತೀನವ ಅಂತ ಹೇಳಾರ. ಬನ್ನಿ ಒಂದು 100 ರೂಪಾಯಿ ಜಂಪರ್ ಹೋದ್ರಿ. ಸಾಲ ಯಾಕಾರ ಈ ಮಾಲ್ ಹಾಕ್ಬೇಕು. ಉದ್ರಿ ನೋಡಿ ಸ್ನೇಹಿತರೆ. ಡ್ಯಾಮೇಜ್ ಬಂದೈತೆ ಸೀರೆ. ಇಷ್ಟು ಜಂಪರ್ ಪೀಸ್ ನೋಡಿ. ಇವು ಸುಮಾರು ಚಲೋ ಎಲ್ಲ ಥರ ಜಂಪರ್ ಪೀಸ್ ಇದ್ರಾಗ ನೋಡಿ. ಇಷ್ಟರಾಗು ನೋಡಿ ನೀರು ಸೇರ್ತಿರ್ತೀನಿ. ಎತ್ತಿಟ್ಟು ಇವಾಗ ಕಸ ಹುಡಿ ಇಷ್ಟ ಶಾಂಪು ಮತ್ತೋಡ್ತೀವಿ.
ಗಣವಂಡಿಸಿನ ತಂಗಳ ಕಸ ಹೊಡಗಿ ನೀರು ಹಳದು ಒಳಗೆ ಬಂದು ನೋಡ್ರಿ. ನನ್ನ ಬಂಗಾರ ಗುಂಡ ಮಗ ಭಾಳ ತಿನ್ನದ ಕಿತ್ತಾಡ್ ಬಂದ್ರಿ ಯಾಕೆ ನೋಡ್ತೀನಿ ಕಿತ್ತಾಡ್ದು ಆಟ ಆಗುತ್ತೆ ಹಾಕಿಡ್ದು ಆಟ ಆಗುತ್ತೆ. ಅದು ನೋಡಿ ಈಗ ₹100 ಒಂದು ಒಡ್ಡಿ ಕಾಲಿನಾಗಿ ನೋಡಿ. ಬ್ಲೌಸ್ ಸ್ಟಿಚ್ ಮಾಡ್ಬೇಕಂದ್ರೆ ಇಷ್ಟು ಮುದಸ್ ನೋಡಿ. ನಿನ್ನೆ ಕಟ್ ಮಾಡಿದ್ನ ಅನ್ಸ್ಬೇಕಾರೆ ಹಿಂಗೆ ಗೋಟ್ ಕಟ್ಟಿದ್ದೆ ಆ ಸಲ ಅವಿದೈತಿ ಅದು ಮತ್ತೆ ಸಿಗ್ತೀನಿ. ಅವಿ ಭಾಳ ಲೂಸ್ ಆಗತ್ತೆ ನೋಡಿ. ಬ್ಲೌಸ್ ಮುಗೀತು ನೋಡ್ರಿ ಅವಿದು. ಎಷ್ಟನೇ ಕ್ಲಾಸ್ ಅವಿ? ಅವಿ ಬ್ಲೌಸ್ ಹೊಲ್ದಿಲ್ಲ ಅವಿದು. ಹುಕ್ ಸಾಕೊಲಿಕ್ಕಂಬ ಇಲ್ಲಿ ನೋಡಂಬ ಅಲ್ಲಿ ಲೂಸ್ ಎಷ್ಟು ಲೂಸ್ ಆಗುತ್ತೆ ಹಿಡಿದು ಕೊಡ್ಬೇಕಾಯ್ತು. ನೀ ಯಾವ ಡ್ಯಾನ್ಸ್ ಮಾಡಿ ಮ್ಯಾಗದ್ದಿ ನೋಡು. ಇದು ನಾವು ಹುಕ್ ಹಚ್ಚಬೇಕು ನೋಡಿ ಸ್ನೇಹಿತರೆ. ಅವಿ ಬ್ಲೌಸ್ ಕರೆಕ್ಟಾಗಿ ಐತೆ ನೋಡಿ. ಮುಂದೊಳವಿ ಹುಕ್ಸ್ ಹಚ್ಚಬೇಕು, ಹಿಡಿಬೇಕು. ಇನ್ನೊಂದು ಸ್ವಲ್ಪ ಲೂಸ್ ಆಗುತ್ತೆ ಇರಲಿ ಇಟೇ ಲೂಸ್ ಆಗುತ್ತೆ. ಇನ್ನೊಂದು ಸ್ವಲ್ಪ ಒಳಗೆ ಹಂಗೆ ಐತಿ. ಹಾಂ ಇಟೇ ಇರಲ್ಲ ಹುಕ್ಸ್ ಹಚ್ಬೇಕು ರೀ. ಬರೀ ಅವಿನೊಂದು ಹಿಡಿಬೇಕು. ಮತ್ತು ಸಿಗ್ತೀರಿ ನೈಟಿ ಟೀಚಿಂಗ್ ಎಷ್ಟು ನೋಡಿ. ಶ್ರಾವಣಿ ಕಡ್ಲಿ ತಿನ್ನಕತ್ತಾಡಿ ಹೊತ್ತು ಮುಣಾಕ್ ಬಂದೈತೆ. ಏನು ಇಟ್ಟಿ ಒಲಿ ಮ್ಯಾಗ? ಏನೇನು ಹಾಕಿ? ಹಾಂ ಹಾಂ ಕುಕ್ಕರ್ ಕೈಸೇನು ಅನ್ನಾಗಿಂದ ಏನು ರೇಟ್ ಮಾಡ್ಬೇಕ್ರಿ ಅದನ್ನು ಪುಳಿಯೋಗರೆ ಮಾಡಿಬಿಡ್ತೀನಿ ರೀ ಆ ಕಡೆ. ಈಗ ಇದಿಟ್ಟು ಸ್ಟಿಚ್ ಮಾಡಿ ಅವೇರ್ ಕಳಿಸಿ ಮತ್ತೆ ಸಿಗ್ತೀನಿ ರೀ ನೋಡಿ. ಇವತ್ತು 2 ನೈಟಿ ವ್ಯಾಪಾರ ಅದು. ಇವು ಹಿಡಿಬೇಕು 4 ನೈಟಿ ಒಂದು 6 ನೈಟಿ ಅದ ಹಿಡಿವು. ₹500 ಜೊತೆ ಕೊಟ್ಟು ನೋಡಿ. ಅವು ಒಬ್ಬರು ನನ್ನ ಕಡೆ 2 ನೈಟಿ ತೊಂದರೆ 4 ನೈಟಿ ಬೇರೆ ಕಡೆ ತೊಗೊಂಡು ಹಿಡಿಯೋಕೆ ಕೊಟ್ಟ ಸ್ನೇಹಿತರೆ. ಇವನ್ನೆಲ್ಲ ಮಡಿಚಿ ಮಾಡ್ದಾಗ ಇಡಬೇಕು. ಟೈಮು 7:30 ಆಯಿತು. ಒಂದಿಷ್ಟು ಸುಲ್ಗಾಯಿ ಇದ್ದು ರೀ. ಸುಲ್ಗಾಯಿ ತಿಂದು ಹೆಂಗೆ ಹೋದಾಡಿ ಬರ್ರಿ. ಶ್ರಾವಣಿ ಅನ್ನ ಮಾಡ್ಯಾಳ ಅದನ್ನ ಈ ಪುಳಿಯೋಗರೆ ಮಾಡ್ತೀನಿ. ಬಾಂಡೆ ತಿಕ್ಕ್ಯಾಡ್ರಿ ಚಿನಿ ಮಧ್ಯಾಹ್ನ ಬೆಲ್ಲ ಕೊಟ್ಟು ಹೆಂಗೆ ಇಟ್ಟವ್ರಿ. ಬೆಲ್ಲ ತಿಂದಿರಿ ನಾವು ಕುಟ್ಕೊಂಡು. ಅನ್ನ ಹೆಂಗೆ ಮಾಡ್ಯಾಡ್ರಿ ಶ್ರಾವಣಿ ನೋಡ್ಬೇಕ್ರಿ. ಅನ್ನ ಶ್ರಾವಣಿನೇ ಮಾಡ್ಯಾಡ್ರಿ ಅನ್ನ. ಪುಳಿಯೋಗರೆ ಮಾಡ್ತೀನಿ. ಆಟಿ ಹೊಲ್ಯಾಕಂತ ಮಾಡೋ ಒಂದು ಎಟ್ಟು ಮಾಡಿ ತಂಗಿ ಇಟ್ಟು ಖರ್ಚಾಗುತ್ತಾ? ಅರ್ಧ ಹಾಕ್ಬೇಕಿಲ್ಲ ಅನ್ನ. ಅನ್ನ ಪುಳಿಯೋಗರೆ ಪುಳಿಯೋಗರೆ ಮಾಡ್ತೀನಿ. ಈ ಪುಳಿಯೋಗರೆ ಮಾಡ್ಬೇಕನ್ನ ನೋಡಿ ಸ್ನೇಹಿತರೆ. ಹಸಿನವ್ರಿಗೆ ಇದು ಅನ್ನನೂ ಮಾಡೀನಿ. ಊಟ ಮಾಡಾಕತ್ತಾರ ಅವರು ಕೂಡ ಹಾಕಿ ಕೊಟ್ಟೀನಿ. ಇದು ರೀ 2 ಪ್ಯಾಕೆಟ್ ಹಾಕಿ ನೋಡಿ. ಅವರಿಬ್ಬರಿಗೆ ಉಣ್ಣಾಕತ್ತಾರ. ಇನ್ನೂ ಇಷ್ಟ ಐತೆ ನೋಡಿ ಪುಳಿಯೋಗರೆ. ನಮ್ಮ ಶ್ರಾವಣಿ ಫೇವ್ರೇಟ್ ನೋಡಿ ಪುಳಿಯೋಗರೆ. ಹೌದೇ ಶ್ರಾವಣಿ? ಒಳಗೆ ಯಾಕೆ ಕುಂತೀರಿ ಬರ್ರಿ ಹೊರಗೆ. ಉಂಡ್ಕೇರಿ ಜಲ್ಲಿ ಮುಕ್ಕೋತಿ ಮಮ್ಮಿ. ಒಂದು 5ಕ್ಕೆ ಕೈ ಹಚ್ಚಾಡ್ರಿ. ಜಲ್ಲಿ ಮುಕ್ಕೋತಿ ಮಮ್ಮಿ ಜಲ್ಲಿ ಮುಕ್ಕೋತೀನಿ. ನಾಳೆ ಗಣರಾಜ್ಯೋತ್ಸವ ಐತಲ್ರಿ. ಹಿಂಗಾಗಿ ಬೆಳಗ್ಗೆ 5:30 6:30 ಇರಲಿ ಶ್ರವಣ. ಹಾಂ ಬರ್ಬೇಕಂತ ಏನಂತ್ರಿ. ಹಿಂಗಾಗಿ ಜಲ್ಲಿ ಮುಕ್ಕೊಂಡು ಜಲ್ಲಿ ಹೇಳ್ತಿ ಮಮ್ಮಿ ಅಂತೇಳಿ ಜ್ಯೋತಿ ತಿನ್ನಕತ್ತ ಸ್ನೇಹಿತರೆ. ಆಕಿ ಮುಕ್ಕೊಳ್ರಿ. ಹಾಸಿಗೆ ಎಲ್ಲ ಆಸೆ ರೆಡಿ ಮಾಡಿಬಿಟ್ಟಿರಿ. ಅವ್ರಿಗೆ ಉಣ್ಣಾಕ ಕೊಟ್ಟು ಹಾಸಿಗೆ ಹಾಸ್ಬಿಟ್ಟನೆ ಹೋಗಿ ಉಂಡ್ಕೇರಿ ಹೋಗಿ ಮುಕ್ಕೊಂಬಿಡ್ತಾರೆ ಸ್ನೇಹಿತರೆ. ನಾನು ಬರ್ರಿ ಮತ್ತೆ ಸಿಗ್ತೀನಿ ನೋಡ್ರಿ ನಿಮಗೆ. ನಾನು ಊಟ ಮಾಡ್ತೀನಿ ರೀ ನೋಡಿ. ಶ್ರವಣ್ ಕುಮಾರ ಹಾಡ ಆಡ್ತಾರಂತ ಎಷ್ಟು ದಿನ ಆಯ್ತು ನೀವು ಶ್ರವಣ್ ಕುಮಾರ್ ಹಾಡ ಕೇಳಿಲ್ಲ. ಕೇಳ್ರಿ ಯಾವ್ಯಾವ ಹಾಡ ಆಡ್ತಾನ ಕೇಳಿ ಆನಂದಿಸಿ. ಹಾಡು ಮಲ್ಲೇಶ ನನ್ನ ಗಂಡ ಲಂಗಡೋಣೆ ಮಸಾತಿಲ್ಲ ವನ್ಯ ನಿನ್ನಪ್ಪ ನಮ್ಮ ಚಾಚು ತಿನ್ನಕ ಬಿಡ್ತ ಆಚುನ್ಯ ಇನ್ನ ಲಂಗಡೋಣೆ ಇಲ್ಲ ವನ್ಯ
ಎಷ್ಟು ರೂಪಾಯಿ? 100 ರೂಪಾಯಿ ನೋವೇನು ಯಾರಿಗೆ ಅವು ಮಾಡು. ಬನ್ನಿ ಬನ್ನಿ ಗೆಲ್ಗಾರೆ ಹೂವಿನ ತೋಟಕ್ಕೋಗೋಣ, ಬಗೆ ಬಗೆ ಹೂವನ್ನ ಕೊಯ್ಯೋಣ, ಚಂದ್ರ ಮಾಲೆ ಮಾಡೋಣ, ಸುತ್ತಮುತ್ತ ತಿರುಗೋಣ, ಉದ್ದೆ ಬುದ್ಧಿ ಬೇಡೋಣ. ನೀ ಆಡವ ಆಡು. Strawberry, banana, ಅಕ್ಕಕ್ಕ ಶಾವಕ್ಕ ಗಂಡ ಮಲ್ಲೇಶ ಉಳ್ಳೂರ ಚಟ್ಯಾಗ ಬಲ್ಲೊಳ್ಳಿ ಜದ್ದಾಗ ಪುಡುಕ ನೋಡು ಪುಕ ನೋಡು ಸಂಗಾಯ್ ಪುತ್ತಂಜ. ನೋಡ್ರಿ, ಈಗ ಶ್ರಾವಣಿ ಶಂಕುಮಾರ ಮಲ್ಕೊಂಡ್ರು. ಶ್ರಾವಣಿನ ಹಾಡ ಆಡಿದ್ಲು, ಶಂಕುಮಾರನ ಹಾಡ ಆಡ್ತೀನಿ, ಯಾಕೋ ಇವತ್ತು ಆಡ್ತೀನಿ ಮಮ್ಮಿ ನಾನು ವಿಡಿಯೋದಾಗ ಹಾಡ ಆಡ್ತೀನಿ ಅನ್ನಕತ್ರು. ಅದಕ್ಕೆ ಹಿಂಗಾಗಿ ಆಡ್ರಿವ ಅಂತೇಳಿ ಹಾಡ ಆಡಿದರು. ಒಂದು ಬೇಜಾರು ವಿಷಯ ಏನಂದ್ರೆ ಸ್ನೇಹಿತರೆ, ವ್ಯೂಸ್ ಎಲ್ಲ ಕಮ್ಮಿ ಆಗ್ಬಿಟ್ಟು ನೋಡಿ. ಏನೋ ಒಂದು 20 ದಿನ ವೀಡಿಯೋ ಹಾಕೋದು ಬಿಟ್ಟನೆಲ್ಲ ಇಲ್ಲೇ ಹೊರತು ಕೊಡುತ್ತೆ ಸ್ನೇಹಿತರೆ. ಅದಕ್ಕೆ ಹೇಳ್ತೀನಿ, ಯೂಟ್ಯೂಬ್ ಅಂದ್ರೆ ಕಂಟಿನ್ಯೂ ವರ್ಕ್ ಮಾಡ್ತಾ ಇರಬೇಕು. ನಾವು ವರ್ಕ್ ಮಾಡೋದು ಬಿಟ್ರೆ ಪಗಾರ ಹೆಂಗೆ ಕೊಡೋ ನೋಡಿ, ಹಂಗೆ ನಾವು ವರ್ಕ್ ಮಾಡೋದು ಬಿಟ್ರೆ ವೀಡಿಯೋ ವೈರಲ್ನೂ ಆಗಲ್ಲ, ಡಾಲರ್ ಜಮಾ ಆಗಲ್ಲ. ಆಯಿತು ಸ್ನೇಹಿತರೆ, ನಾವು 1ನೇ ಪೇಮೆಂಟ್ ತೊಗೋಬೇಕಾದ್ರೆ ಎಷ್ಟು ಕಷ್ಟಪಟ್ಟು ನೋಡಿ, 2ನೇ ಪೇಮೆಂಟ್ ತೊಗೋಬೇಕಾದ್ರೆ ಅಷ್ಟೇ ಕಷ್ಟಪಡ್ಬೇಕು ನೋಡಿ. ಯಾಕಂದ್ರೆ ಡಾಲರ್ ಆಗೋಲ್ಲಲ್ರಿ. ಈಗ ವ್ಯೂಸ್ ಎಲ್ಲ ಕಮ್ಮಿ ಆಗ್ಬಿಟ್ಟ, ಡೌನ್ ಆಗಿಬಿಟ್ಟಾವು. ಬೇಕಾದ್ರೆ ನಿಮಗೆ ಒಂದು 500-600 0.3 0.4 ಇಷ್ಟು ಬರುತ್ತೆ ಸ್ನೇಹಿತರೆ. ಇದೊಂದು ಫುಲ್ ಬೇಜಾರು ಹಾಕತ್ತೈತ್ರಿ, ಏನು ಮಾಡೋಕ್ಕಾಗಲ್ಲರಿ. ಯಾರ ಕೈ ಅಂದ್ರೆ ಸ್ನೇಹಿತರೆ ಫುಲ್ ನೋಡಿ ಸಪೋರ್ಟ್ ಮಾಡಿ. ಆದಷ್ಟು ಎಲ್ಲ 0 ಮಾರ್ಕ್ ಆಯ್ತು, ಇನ್ನೂ ಬರೋವಲ್ರಿ. ಇನ್ನೂ ಮತ್ತೆ ಒಂದು ವಾರ ಆಯ್ತು ನಿಮಗೆ ಹೇಳಿ, ಇನ್ನೂ ಬರೋವಲ್ದು. ಶ್ರಾವಣಿ ಶಿವಕುಮಾರ್ ಮಲ್ಕೊಂಡಾಗ ಕಾಣ್ತಿರ್ಬೇಕಲ್ಲೇ ಇದೇ ವಿಚಾರ ಆಗ್ಬಿಟ್ಟೈತಿ, ಹೆಂಗೆ ವಿಡಿಯೋ ಮಾಡಾಕಬೇಕು ಹೆಂಗಿಲ್ಲ ಅಂತ. ನಾನು ಡೈಲಿ ಲೈಫ್ ಸ್ಟೈಲ ತೋರಿಸ್ತೀನಿ ರೀ. ಅದು ಇದು ರೇಖಾ ಟೈಲರಿಂಗ್ 2 ಆನ್ಲೈನ್ ಬಿಸ್ನೆಸ್ ಚಾನಲ್ ಚೆನ್ನಾಗಿ ಹೊಂಟೆ ಸ್ನೇಹಿತರೆ. ವ್ಯೂಸ್ ಅದು 48-50 ವ್ಯೂಸ್ ಬರ್ತಾವೆ, 5-6 ಲೈಕ್ ಬರ್ತಾವೆ. ಬೇಸಿರೋದು ಈ ಒಂದು ವಾರ ಆಗಿಲ್ರಿ ಚಲೋ ಮಾಡಿ. ಇದು ತಿರುಗಿ ಎಷ್ಟು ದಿನ ಆಯಿತು ಸ್ನೇಹಿತರೆ, 2 ವರ್ಷ 3 ವರ್ಷ ಹಾಕಿ ಬಂತು. ಒಂದು ಪೇಮೆಂಟ್ ತೊಗೊಯ್ದು. ಆದರೆ ಯೂಟ್ಯೂಬಲ್ಲಿ ಸಿಕ್ಕಾಪಟ್ಟೆ ಕಷ್ಟಪಡ್ಬೇಕು ನೋಡಿ. YT-ಯಲ್ಲಿ ಎಷ್ಟೋ ಮಂದಿ ಎಷ್ಟು ಕಷ್ಟಪಡ್ತಾರೆ. ಇದಕ್ಕೆ ಡಾಲರ್ ಮಾಡ್ಕೊಳಕ್ಕೆ ನಾವು ಕಷ್ಟಪಡ್ತೀವಿ, ಅವರು ಆಚೆವರು ಸಬ್ಸ್ಕ್ರೈಬರು. ಒಬ್ರು ಸಬ್ಸ್ಕ್ರೈಬರ್ ಇದು ಡಾಲರ್ ಇಲ್ಲ, ಡಾಲರ್ ಇದ್ದರೆ ಸಬ್ಸ್ಕ್ರೈಬರ್ ಇಲ್ಲ. ಇದೇ ಸಮಸ್ಯೆ ನೋಡಿ, ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಮತ್ತು ನಂದು ಪರಿಸ್ಥಿತಿ ಹಂಗಿತ್ತು. ಅವಾಗ ವೀಡಿಯೋ ಹಾಕ್ಲಾರಂಗೆ ಇತ್ತು. ಫೋನ್ ಇತ್ತಂದ್ರೆ ಹೆಂಗೋ ವೀಡಿಯೋ ಹಾಕಿ ಮಿಸ್ ಮಾಡಿದ್ರು. ಫೋನೇ ಇಲ್ಲ, ಮತ್ತು ಹೆಂಗೆ ಮಾಡೋದು, ಅದಕ್ಕೆ ಹಿಂಗಾಗಿ ಹಾಕೀನಿ ಸ್ನೇಹಿತರೆ. ಬರ್ರಿ, ಎಲ್ಲರಿಗೂ ಶುಭರಾತ್ರಿ. ಬಾಯ್, ಗುಡ್ ನೈಟ್.